Sushmita, hey Sushmita, Mirchi Cafe with Sushmita. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಿರ್ಚಿ ಕ್ಯಾಫೆ ವಿತ್ ಸುಷ್ಮಿತಾ ಮಸ್ತ್ ರೊಟ್ಟಿ ಪಲ್ಯ ತಿನ್ನಾಕ ದಿ ಒರಿಜಿನಲ್ ಬಸವೇಶ್ವರ ಖಾನಾವಳಿ ಬಿಸೈಡ್ ಕೂಲ್ ಜಾಯಿಂಟ್ ಜಯನಗರ 4th ಬ್ಲಾಕಿಗೆ ಬಂದಿದ್ದೀವಿ. ಎಂಟರ್ ಆಗ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಫೋಟೋ ಗ್ಯಾಲರಿ ಇತ್ತು. ಸಿಕ್ಕಾಪಟ್ಟೆ ಜನ ಸೆಲೆಬ್ರಿಟೀಸು, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಸಹ ಇತ್ತು ಅಲ್ಲಿ. ದಿ ಒರಿಜಿನಲ್ ಬಸವೇಶ್ವರ ಖಾನಾವಳಿ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಕೆ ಓನರ್ ನಯನ್ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಸರ್, ಬಸವೇಶ್ವರ ಖಾನಾವಳಿ ಅನ್ನೋ ಎಸ್ಟಾಬ್ಲಿಷ್ಮೆಂಟ್ ಯಾವಾಗಿಂದ ಚಲೋ ಆಯ್ತು ಸರ್ ಬೆಂಗಳೂರಿನಾಗ? ಬೆಂಗಳೂರಿನಾಗ ಸ್ಟಾರ್ಟ್ ಆಗಿ ಒಂದು 7 years ಆಯ್ತು ಮೇಡಮ್. ಇದು ಒರಿಜಿನಲಿ ಧಾರವಾಡಿಂದ ಸ್ಟಾರ್ಟ್ ಆಗಿದ್ದು. ಧಾರವಾಡಿಂದ ಒಂದು 60 years ಆಯ್ತು ಮೇಡಮ್. ಧಾರವಾಡಲ್ಲಿ ಸ್ಟಾರ್ಟ್ ಆಗಿ ಧಾರವಾಡಿಂದ ಆಮೇಲೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದು. ಹುಬ್ಬಳ್ಳಿಯಿಂದ ಈಗ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡಿ ಒಂದು 7 years ಆಯಿತು. ನಯನ್ ಅವ್ರ ಜೊತೆಗೆ ಮಾತುಕತೆ ಮುಗಿದ ನಂತರ ಸೀದಾ ಕಿಚನ್ ಒಳಗೆ ಎಂಟ್ರಿ ಕೊಟ್ವಿ. ಯಾಕಂದರೆ ಮಸ್ತ್ ಪಲ್ಯ ಸ್ಮೆಲ್ ಬರ್ತಿತ್ತು ನೋಡ್ರಿಪ್ಪ. ಎಂಟರ್ ಆದ ತಕ್ಷಣ ಆಂಟಿ ನೀಟಾಗಿ ಶೇಂಗಾ ಹುರಿತಾ ಇದ್ರು. ಏನಿಲ್ಲ ಅಂದರೂ 2-3 ಚೀಲ ಶೇಂಗಾ ಹುರಿತಾರಂತೆ ದಿನಕ್ಕೆ. ಅದಾದಮೇಲೆ ಇನ್ನೇನು ಕೇಳ್ತೀರಾ, ಅಕ್ಕಪಕ್ಕ ರೊಟ್ಟಿ ಬಡಿಯೋದು, ಒಂದೇ ರಿದಮಲ್ಲಿ ರೊಟ್ಟಿ ಬಡಿಯೋದು, ಜುಣಕದ ವಡಿ, ಸ್ಪೈಸಸ್ಸು, ಈಚ್ ಆ್ಯಂಡ್ ಎವ್ರಿಥಿಂಗ್ ನೀಟಾಗಿ ಇಟ್ಟಿದ್ರು. ಕಿಚನಿಂದ ಆಚೆ ಬರ್ತಿದ್ದ ಹಾಗೆ ಕಾರ್ನರ್ ಟೇಬಲ್ ನಮಗೋಸ್ಕರ ತಯಾರಾಗಿತ್ತು. ಅಲ್ಲಿ ಹೋಗಿ ಇನ್ನೇನು ಬ್ಯಾಟಿಂಗ್ ಶುರು ಮಾಡ್ಕೊಳೋದೊಂದ ಬಾಕಿ ನೋಡ್ರಿಪ್ಪ. ಸ್ಟಾರ್ಟಿಂಗ್ ವಿತ್ ಎಲೆ ಬಂದ ತಕ್ಷಣ ಒಂದು ಜುಣಕದ ವಡಿ ತಂದಿಟ್ರು. ಸ್ಯಾಲಡ್ ಹಾಕಿದ್ರು, ಅಂದರೆ ಉಳ್ಳಾಗಡ್ಡಿ, ಸೌಂತಿಕಾಯಿ, ಮೂಲಂಗಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ದೇರ್. ಜೊತೆಗೆ ಹೆಸರುಬೇಳೆ, ಸೌತೆಕಾಯಿ, ಕೋಸಂಬರಿ ಇತ್ತು, ಟೊಮೆಟೊ ಚಟ್ನಿ ಇತ್ತು, ಗೋಧಿ ಹುಗ್ಗಿ ತಂದು ಹಾಕಿದ್ರು ನೋಡ್ರಿಪ್ಪ. ಗೋಧಿ ಹುಗ್ಗಿ ಅಂತೂ ನನಗಿಷ್ಟು ಫೇವ್ರೇಟ್ ಅಂದರೆ, ಎವ್ರಿ ಟೈಮ್ ಐ ಈಟ್ ಗೋಧಿ ಹುಗ್ಗಿ ನಮ್ಮ ಮನೆ ಹತ್ರ ಯಾವುದೋ ಫಂಕ್ಷನ್ ನಡೀತಾ ಇದೆ ಅಂತ ಆ ಫೀಲಿಂಗ್ ಬರುತ್ತೆ. ಬಿಕಾಸ್ ನಮ್ಮೂರಲ್ಲೆಲ್ಲ ಯೂಶ್ವಲಿ ಫಂಕ್ಷನ್ಸ್ ಟೈಮಲ್ಲಿ ಅದನ್ನು ಮಾಡ್ತಾರೆ. ಬೆಂಗಳೂರಲ್ಲಿ ಯಾರು ಇಷ್ಟು ಚೆನ್ನಾಗಿ ಮಾಡಿದ್ದು ನಾನು ಟೇಸ್ಟೇ ಮಾಡಿರಲಿಲ್ಲ ಇಲ್ಲಿ ತನಕ. ಅದಾದಮೇಲೆ ಗುರೆಳ್ ಚಟ್ನಿ ಹಾಕಿದ್ರು, ಶೇಂಗಾ ಚಟ್ನಿ ಇತ್ತು, ಉಪ್ಪಿನಕಾಯಿ 2 ವೆರೈಟಿ ಇತ್ತು, ಖಾರದ ಉಪ್ಪಿನಕಾಯಿ, ಸ್ವೀಟ್ ಉಪ್ಪಿನಕಾಯಿ. ಆಮೇಲೆ ಬಂತು ಸೀರೀಸ್ ಆಫ್ ಹೋಳಿಗೆ. ಫಸ್ಟ್ ಇದ್ದಿದ್ದು ಕಾಯಿ ಹೋಳಿಗೆ, ಶೇಂಗಾ ಹೋಳಿಗೆ, ಅದಾದ ಮೇಲೆ ಬೇಳೆ ಹೋಳಿಗೆ, ವಿಚ್ ವಾಸ್ ಅಲ್ಟಿಮೇಟ್ ಅನ್ಕೋರಿ. ಬೇಳೆ ಹೋಳಿಗೆ ಅಂತೂ ಇಷ್ಟು ಸಾಫ್ಟ್ ಇತ್ತಲ್ಲ, ಬಾಯಾಗಿಟ್ರೆ ಕರಗಬೇಕು, ಅಷ್ಟು ಸಾಫ್ಟ್ ಇತ್ತು. ಅದಾದಮೇಲೆ ಬಿಸಿ ಬಿಸಿ ರೊಟ್ಟಿ ತಂದರು. ಆ್ಯಂಡ್ ರೊಟ್ಟಿ ಮೇಲೆ ಒಂದು ಸಣ್ಣ ಕ್ಯೂಬ್ ಆಫ್ ಬಟರ್ ಹಾಕಿದರು. ನಾವು ಮಸ್ತ್ ಬಟರ್ ಎಲ್ಲ ರೊಟ್ಟಿಗೆ ಹಚ್ಕೊಂಡು ಮಡಚಿ ಅದನ್ನು ಪಲ್ಯಗಳ ಜೊತೆಗೆ ಟ್ರೈ ಮಾಡೋಣ ಅಂತ ಶುರು ಮಾಡಿದ್ವಿ ನೋಡ್ರಿ. ಒಂದು ಕಡೆ ಇದ್ದಿದ್ದು ಎಣ್ಗಾಯಿ ಪಲ್ಯ, ಇನ್ನೊಂದು ಕಡೆ ಇದ್ದಿದ್ದು ಮಡಿಕೆ ಕಾಳು ಪಲ್ಯ, ವಿಚ್ ವಾಸ್ ಅಲ್ಟಿಮೇಟ್. ಎಣ್ಗಾಯಿ ಪಲ್ಯನೂ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಚನಾ ದಾಲ್ ಪಲ್ಯ ಇತ್ತು. 3 ಪಲ್ಯನೂ ತುಂಬ ಚೆನ್ನಾಗಿತ್ತು. ಬಟ್ ರೊಟ್ಟಿ ತಿನ್ಬೇಕಂದ್ರೆ ನೋಡ್ರಿ, ಒಂದು ಪೀಸ್ ರೊಟ್ಟಿ ಮುರ್ಕೊತೀರಾ, ಪಲ್ಯ ಹಚ್ಕೊತೀರಾ, ಜೊತೆಗೆ ಉಳ್ಳಾಗಡ್ಡಿ ಹೋಗೇಬೇಕು ಹೊಟ್ಟೆಯೊಳಗೆ. ಇಫ್ ನಾಟ್, ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ರೊಟ್ಟಿ ಊಟ ಆ್ಯಟ್ ಆಲ್. ಆಮೇಲೆ ಬಿಸಿ ಬಿಸಿ ಮಿರ್ಚಿ ತಂದಿಟ್ರು ನೋಡ್ರಿ ಪಾಲೆ. ಮಿರ್ಚಿಯವರು ಏನು ಮಸ್ತ್ ಇದ್ದು, ಅಲ್ಟಿಮೇಟ್. ಹೊಟ್ಟೆ ಖಾರಿರಲಿಲ್ಲ ಮೆಣಸಿನ್ಕಾಯಿ. ಅದಾದಮೇಲೆ ಜೋಳದ ವಡಿ ತಂದಿಟ್ರು, ಹಪ್ಪಳ ಹಾಕಿದ್ರು. ಐ ಮೀನ್ ಓವರ್ ಆಲ್ ಅಂತ ನೋಡಿದಾಗ ಇಟ್ ಇಸ್ ಸಚ್ ಅ ಹೊಟ್ಟೆ ಫಿಲ್ಲಿಂಗ್ ಊಟ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ಎಲೆ ಸ್ವಚ್ಛ ಮಾಡಿದ ಮೇಲೆ ಐ ಹ್ಯಾಡ್ ನೋ ವರ್ಡ್ಸ್, ಲಿಟ್ರಲಿ ನೋ ವರ್ಡ್ಸ್. ಅಲ್ಲೇ ಚಾಪಿ ಹಾಕ್ಸ್ಕೊಟ್ಬಿಟ್ರಿ, ಮಲ್ಕೋತೀನಿ ಅಂತ ಅಂದೆ ನಾನು. ಅಷ್ಟು ಚೆನ್ನಾಗಿತ್ತು ಊಟ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಿರ್ಚಿಯಲ್ಲಿ ಒಂದು ಸ್ಪೆಷಲ್ ರೇಟಿಂಗ್ ಸಿಸ್ಟಮ್ ತೊಗೊಂಡು ಬಂದಿದ್ದೀವಿ ನಾವು. ಸ್ಟಾರ್ಸು, ಪಾಯಿಂಟ್ಸು, ಓಲ್ಡ್ ಫ್ಯಾಷನ್. ಮಿರ್ಚಿ ರೇಟಿಂಗ್, ನೀವು ಟ್ರೆಂಡಿಂಗ್ ಫ್ಯಾಷನ್. ಸೊ ಎಷ್ಟು ಮಿರ್ಚಿ ರೇಟಿಂಗ್ ಕೊಡ್ತೀರಾ ಅಂತ ಕೇಳಿದ್ರೆ, ಆಫ್ಕೋರ್ಸ್ 5/5 ಕೊಡ್ತೀನಿ. ಬಿಕಾಸ್ ಇಷ್ಟೊಂದು ವೆರೈಟಿ, ಇಷ್ಟೊಂದು ಡೆಲಿಕಸೀಸ್ ನೋಡೇ ಇರಲಿಲ್ಲ ನಾನು. ಆ್ಯಂಡ್ ಪ್ರತಿಯೊಂದು ಡಿಫ್ರೆಂಟ್ ಟೇಸ್ಟ್ ಇತ್ತು. ಇಟ್ಸ್ ನಾಟ್ ಲೈಕ್ ಪಲ್ಯ 2 ಸೇಮ್ ಟೇಸ್ಟ್ ಬರುತ್ತೆ. ನೋ, ಈಚ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಡ್ ಅ ಡಿಫ್ರೆಂಟ್ ಟೇಸ್ಟ್. ಎಲ್ಲದಕ್ಕಿಂತ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನನಗೆ, ವಿಚ್ ಇಸ್ ದ ಸ್ಟಾರ್ ಆಫ್ ಟುಡೇಸ್ ಮಿರ್ಚಿ ಕ್ಯಾಫೆ ಶೋ, ಯಾವುದಪ್ಪ ಅಂದರೆ ಗೋಧಿ ಹುಗ್ಗಿ ರೀ. ಅಂದರೆ ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿರೋ ಗೋಧಿ ಹುಗ್ಗಿ ನಾನು ಮೋಸ್ಟ್ಲಿ ಎಲ್ಲೂ ತಿಂದೇ ಇಲ್ಲ. ನಮ್ಮೂರಲ್ಲಿ ಫಂಕ್ಷನ್ಸ್ಗಳಲ್ಲೆಲ್ಲ ಮಾಡೋ ಗೋಧಿ ಹುಗ್ಗಿ ಇಲ್ಲಿ ಅಷ್ಟು ಸಖತ್ತಾಗಿತ್ತು. ಸೊ ಡೆಫಿನೆಟ್ಲಿ ಸ್ಟಾರ್ ಆಫ್ ದ ಡಿಶ್ ಗೋಧಿ ಹುಗ್ಗಿ. ಇಷ್ಟೆಲ್ಲ ತಿಂದ ಮೇಲೆ ಕೊನೆಗೆ ಒಂದು ಪಾನ್ ತಿಂದು ಎಂಡ್ ಮಾಡೋಣ ಅಂತ ಪಾನ್ ತಿಂದ್ವಿ ನಾವು. ಏನಂತೀರಾ? ಒಳ್ಳೆ ಸುಗ್ರಾಸ ಭೋಜನ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ ಅಂತ ಹೊರಡ್ತಾ ಇದ್ದೀವಿ. ಇದೇ ಥರ ಇನ್ನೊಂದು ಖಡಕ್ ವಿಡಿಯೋ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್. ಸಖತ್ ಹಾಟ್ ಮಗ.